ಪ್ರೈಸ್ ಗಾಡ್. ದೇವರ ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ನಮಗೆ ಸುಭಾಷೆಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ನಿಮ್ಮ ತೊಂದರೆಗೀಡಾದ ಹೃದಯವನ್ನು ನೀವು ನೋಡಿಕೊಳ್ಳುತ್ತಿದ್ದೀರಾ. ಯೋಹನ 14:1 ಯೇಸು ತನ್ನ ಶಿಷ್ಯರಿಗೆ ಹೇಳಿದನು, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. ನೀವು ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ಈ ಟಿಪ್ಪಣಿಗಳ ಮೊದಲು ಯೇಸು ತನ್ನ ಸಾವಿನ ಬಗ್ಗೆ ಹಲವು ಬಾರಿ ಹೇಳಿದನು. ಯೋಹನ 13:21 ಜೋನ್ ನಮಗೆ ಹೇಳುತ್ತಾನೆ, ಯೇಸು ತನ್ನ ಆತ್ಮದಲ್ಲಿ ತೊಂದರೆಗೀಡಾದನು ಮತ್ತು ಯೇಸು ಅವನಿಗೆ ಇದನ್ನು ಹೇಳಿದನು, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡಿದುಕೊಡುವನು. ಇವೆಲ್ಲವೂ ಶಿಷ್ಯರಿಗೆ ತುಂಬಾ ಕೆಟ್ಟ ಸುದ್ದಿ. ಇವೆಲ್ಲವೂ ಅವರ ಹೃದಯದಲ್ಲಿ ತೊಂದರೆಗೊಳಗಾಗಲು ಒಳ್ಳೆಯ ಕಾರಣವೆಂದು ತೋರುತ್ತದೆ. ಸಂದರ್ಭವು ಪರಿಗಣಿಸಿದರೆ ಯೋಹನ 14:1 ಯೇಸುವಿನ ಮಾತುಗಳು ಬಹುಬೇಗ ಕ್ರೂರವೆನಿಸುತ್ತದೆ. ಈ ಹಂತದಲ್ಲಿ ಯೇಸು ಅವರ ಹೃದಯಗಳು ತೊಂದರೆಗೊಳಗಾಗಲು ಬಿಡಬೇಡ ಎಂದು ಯಾಕೆ ಆಜ್ಞಾಪಿಸಿದನು? ನಾವು ಯೋಚಿಸಬೇಕು. ತೊಂದರೆಗೊಳಗಾದ ಹೃದಯವು ಶಾಂತಿಯನ್ನು ವಿರೋಧಿಸುತ್ತದೆ ಮತ್ತು ಅದು ನಂಬಿಕೆಯಿಂದ ಭಯವನ್ನು ಆರಿಸಿಕೊಳ್ಳುತ್ತದೆ ಮತ್ತು ಅದು ಹಠಾತ್ ಪ್ರವೃತ್ತಿಯಿಂದ ವರ್ತಿಸುತ್ತವೆ. ನಾವು ದುಃಖ ಮತ್ತು ನೋವು ತುಂಬಿದ ಜಗತ್ತಿನಲ್ಲಿ ವಾಸಿಸುತ್ತೇವೆ. ಯೋಬನು 14:1 ನಾವು ಓದುತ್ತೇವೆ, ಸ್ತ್ರೀಯಿಂದ ಹುಟ್ಟಿದ ಮನುಷ್ಯನು ಕಡಿಮೆ ದಿವಸದವನು, ಕಳವಳದಿಂದ ತುಂಬಿದವನು ಆಗಿದ್ದಾನೆ. ಈ ಲೋಕದ ಜೀವನವು ಆಗಾಗ್ಗೆ ಹೃದಯ ತೊಂದರೆಗಳನ್ನು ತರುತ್ತದೆ. ಅದು ಪ್ರತಿಯೊಂದು ಮನುಷ್ಯನಿಗೂ ತಿಳಿದಿದೆ. ನಮ್ಮನ್ನು ತೊಂದರೆಗೊಳಿಸುವ, ನಿರಾಶೆಗೊಳಿಸುವ, ನೋಯಿಸುವ, ದುಃಖಿಸುವ ವಿಷಯಗಳು ಹಲವುದು. ಆದರೆ ನಾವು ಕ್ರಿಸ್ತನಲ್ಲಿ ಇರುವಂತೆ ನಮ್ಮ ಕಷ್ಟಗಳಲ್ಲಿ ನಾವು ಏಕೆ ಬೆಳೆಯುತ್ತಿದ್ದೇವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತೇವೆ ಮತ್ತು ಅವನಿಗೆ ವಿಧೇಯರಾಗಿದ್ದರೆ ನಾವು ಬಲಶಾಲಿಗಳು ಮತ್ತು ಹೆಚ್ಚು ವಿನಮ್ರರಾಗುತ್ತೇವೆ. ಒಟ್ಟದಲ್ಲಿ ನಾವು ಛಿದ್ರವಾಗುವುದಿಲ್ಲ. ದೇವರು ನಮ್ಮನ್ನು ಮತ್ತು ನಮ್ಮ ಸಮಸ್ಯೆಗಳನ್ನು ನೋಡಿಕೊಳ್ಳುತ್ತಾನೆ ಎಂದು ನಮಗೆ ಖಚಿತವಾಗುತ್ತದೆ ಮತ್ತು ನಮ್ಮ ನಂಬಿಕೆ ಹೆಚ್ಚಾಗುತ್ತದೆ. ಆದರೆ ಕ್ರಿಸ್ತನಿಲ್ಲದಿದ್ದರೆ ನಮಗೆ ತುಂಬಾ ಕಷ್ಟವಾಗುತ್ತದೆ. ಏನಾಗುತ್ತದೆ ಅಂತ ನಮಗೆ ಗೊತ್ತಿಲ್ಲ ಮತ್ತು ನಮ್ಮ ತೊಂದರೆಗಳಲ್ಲಿ ನಾವು ಛಿದ್ರವಾಗುತ್ತೇವೆ. ಹೃದಯ ತೊಂದರೆ ಬಹುಶಃ ಜಗತ್ತಿನ ಅತ್ಯಂತ ಸಾಮಾನ್ಯ ಕಾಯಿಲೆಯಾಗಿದೆ. ಎಲ್ಲರೂ ಈ ಹೃದಯ ತೊಂದರೆಯನ್ನು ಇಟ್ಟುಕೊಂಡೇ ಓಡಾಡುವುದು. ನಮಗೆ ಗೊತ್ತಾಗುವುದಿಲ್ಲ. ನೋಡಿದರೆ ಎಲ್ಲರೂ ನಗುಮುಖದಿಂದ ಓಡಾಡುತ್ತಾ ಇದ್ದಾರೆ, ಆದರೆ ಅವರ ಹೃದಯದಲ್ಲಿ ಏನು ಹಾದು ಹೋಗ್ತಾ ಇದೆ ಅಂತ ಅವರಿಗೂ ಮಾತ್ರ ಗೊತ್ತಿದೆ. ಎಷ್ಟೇ ಹಣ, ಅಧಿಕಾರ ಅಥವಾ ಸೌಕರ್ಯಗಳು ನಮ್ಮ ಹೃದಯದಲ್ಲಿ ತೊಂದರೆಗಳಿಂದ ನಮ್ಮನ್ನು ರಕ್ಷಿಸಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ನಮ್ಮ ಹೃದಯ ಸಮಸ್ಯೆಗಳಿಗೆ ನಿಜವಾದ ಚಿಕಿತ್ಸೆ ನೀಡಲು ಮತ್ತೆ ನಮಗೆ ಸಹಾಯ ಮಾಡಲು ಯೇಸು ಕ್ರಿಸ್ತನು ನಮ್ಮ ಜೀವನದಲ್ಲಿ ಬಂದಿರುವುದಕ್ಕಾಗಿ ನಾವು ದೇವರಿಗೆ ಯಾವಾಗಲೂ ಕೃತಜ್ಞತೆ ಉಳ್ಳವರಾಗಿ ಜೀವನ ಮಾಡಬೇಕು. ನಮ್ಮ ತೊಂದರೆಗೀಡಾದ ಹೃದಯಗಳಿಗೆ ದೇವರು ಮತ್ತು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದು ಮತ್ತು ಅವನಿಗೆ ವಿಧೇಯರಾಗಿ ಬದುಕುವುದೊಂದೇ ಏಕೈಕ ಪರಿಹಾರ, ಬೇರೆ ಏನೂ ಇಲ್ಲ. ಅದಕ್ಕೆ ಯೇಸು ದೇವರು ಹೇಳಿದ್ರು, ನಿಮ್ಮ ಹೃದಯವು ತೊಂದರೆಗೊಳಗಾಗಲು ಬಿಡಬೇಡ, ನನ್ನನ್ನು ನಂಬಿರಿ, ದೇವರನ್ನು ನಂಬಿರಿ. ಇದು ಮಾತ್ರ ನಮಗೆ ಪರಿಹಾರ. ಅವನಿಗೆ ವಿಧೇಯರಾಗಿ ಜೀವನ ಮಾಡುವುದು ಮಾತ್ರ ನಮ್ಮ ತೊಂದರೆಗೀಡಾದ ಹೃದಯಕ್ಕೆ ಪರಿಹಾರ ಎಂದು ವಿಶ್ವಾಸಿಗಳಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ತೊಂದರೆಗೊಳಗಾದ ಹೃದಯವು ಹೆಚ್ಚಾಗಿ ನಂಬಿಕೆ ಮತ್ತು ಭಾವನೆಗಳಲ್ಲಿನ ಅಪಕ್ವತೆಯ ಪರಿಣಾಮವಾಗಿದೆ ಮತ್ತು ನಾವು ಅವನಿಗೆ ವಿಧೇಯರಾಗಿ ಬದುಕುತ್ತಿಲ್ಲ ಎಂದು ತೋರುತ್ತದೆ. ನೀವೀಗ 5 ವರ್ಷವಾಯಿತು ಯೇಸುದೇವರಲ್ಲಿ ಬಂದು, 2 ವರ್ಷವಾಯಿತು, 5 ವರ್ಷವಾಯಿತು, 10 ವರ್ಷವಾಯಿತು, ಆದರೂ ಭಾವನಾತ್ಮಕವಾಗಿ ನಿಮಗೆ ಪಕ್ವತೆ ಇಲ್ಲದಿದ್ದರೆ, ಅಂದರೆ ಎಲ್ಲ ವಿಷಯಗಳು ನಿಮ್ಮನ್ನು ನೋಯಿಸುತ್ತದೆ, ನಿಮ್ಮನ್ನು ದುಃಖಗೊಳಿಸುತ್ತದೆ, ಸಮಾಧಾನ ಕೊಡುವುದಿಲ್ಲದಿದ್ದರೆ ವಿಶ್ವಾಸಿಗಳು ಅರ್ಥ ಮಾಡಿಕೊಳ್ಳಬೇಕು, ದೇವರಿಗೆ ವಿಧೇಯರಾಗಿ ನೀವು ಬದುಕುತ್ತಾ ಇಲ್ಲ. ದೇವರಲ್ಲಿ ನಾವು ನಂಬುವುದೇ ನಂಬಿಕೆ. ಆದರೆ ನಾವು ಹೇಗೆ ಪ್ರತಿಯೊಂದು ಸಮಸ್ಯೆಗೂ ಪ್ರತಿಕ್ರಿಯಿಸುತ್ತೇವೆ ಎಂಬುದು ನಮ್ಮ ಭಾವನೆ. ನಂಬಿಕೆ ಮತ್ತು ಭಾವನೆಗಳು ಒಟ್ಟಿಗೆ ಬೆಳೆಯಬೇಕು. ನಮಗೆ ಅರ್ಥವಾಯ್ತಲ್ಲ? ನಮ್ಮ ನಂಬಿಕೆ ಮತ್ತು ಭಾವನೆ ಎರಡು ಒಟ್ಟಿಗೆ ಬೆಳೆಯಬೇಕು. ನಮಗೆ ನಂಬಿಕೆ ಇದ್ದರೆ ನಮ್ಮ ಭಾವನೆಗಳು ಅದರ ಪ್ರಕಾರ ಹೋಗಬೇಕು. ಉದಾಹರಣೆಗೆ, ನಂಬಿಕೆ ಹೇಳುತ್ತದೆ ದೇವರು ನಮ್ಮ ಸನ್ನಿವೇಶಗಳನ್ನು ನಿಯಂತ್ರಿಸುತ್ತಾನೆ ಎಂದು. ಆದರೆ ನಮ್ಮ ಭಾವನೆಗಳು ಹೇಳುತ್ತದೆ ನನಗೆ ಭಯವಾಗಿದೆ, ತುಂಬಾ ಒತ್ತಡಕ್ಕೊಳಗಾಗಿದ್ದೇನೆ ಎಂದು ಹೇಳುತ್ತದೆ. ಮತ್ತು ನಮ್ಮ ನಂಬಿಕೆ ಹೇಳುತ್ತದೆ ನಾವು ಮನುಷ್ಯರನ್ನು ಪ್ರೀತಿಸಬೇಕು, ಕ್ಷಮಿಸಬೇಕು, ಸಹಿಸಬೇಕು. ನಮಗೆ ನಂಬಿಕೆ ಇದೆ. ಆದರೆ ನಾವೊಂದು ಸಮಸ್ಯೆ ಎದುರಿಸಿದಾಗ ನಮ್ಮ ಭಾವನೆಗಳು ಹೇಳುತ್ತದೆ ಈ ವ್ಯಕ್ತಿಯನ್ನು ಪ್ರೀತಿಸುವುದಕ್ಕೆ ನನಗಾಗುವುದಿಲ್ಲ,
ಅವನು ನನ್ನನ್ನು ತುಂಬಾ ಕಿರಿಕಿರಿಗೊಳಿಸುತ್ತಾನೆ. ನನಗೆ ಕ್ಷಮಿಸುವುದಕ್ಕೆ ಆಗಲ್ಲ, ಸಹಿಸುವುದಕ್ಕೆ ಆಗಲ್ಲ. ಒಂದ್ ಕಡೆ ನಂಬಿಕೆ ಇದೆ, ಹಾಗೆ ನಾನು ಹಿಂಗೆ ವರ್ತಿಸಬೇಕು ಅಂತ ಒಂದ್ ಕಡೆ ನಂಬಿಕೆ ಇದೆ, ಆದರೆ ಭಾವನೆಗಳು ಒಪ್ಪಿಕೊಳ್ಳುತ್ತಾ ಇಲ್ಲ. ಅಂದರೆ ನಮ್ಮ ಭಾವನೆಗಳು ನಂಬಿಕೆಯಿಂದ ರೂಪುಗೊಳ್ಳುತ್ತಿಲ್ಲ ಎಂದ ಅರ್ಥ. ನೀವು ಭಾವನಾತ್ಮಕವಾಗಿ ಹೇಗೆ ಪ್ರತಿಕ್ರಿಯಿಸುತ್ತೀರಿ ಎಂಬುದು ನಿಮ್ಮ ನಂಬಿಕೆಯ ಮಟ್ಟವನ್ನು ಬಹಿರಂಗಪಡಿಸುತ್ತದೆ. ನೀವು ಹೇಳ್ತೀರಾ ನಿಮಗೆ ನಂಬಿಕೆ ಇದೆ ಅಂತ, ಆದರೆ ಒಂದು ವಿಷಯ ಬಂದರೆ, ಒಂದು ಸನ್ನಿವೇಶ ಬಂದರೆ, ಆ ವಚನ ಪ್ರಕಾರ ಭಾವನೆಗಳಲ್ಲಿ ನೀವು ಬೆಳೆಯುತ್ತಾ ಇಲ್ಲದಿದ್ದರೆ ನಿಮಗೆ ನಂಬಿಕೆ ಇಲ್ಲ ಎಂದು ಅರ್ಥ. ಒಂದ್ ಸೈಡಲ್ಲಿ ನಂಬಿಕೆ ಇದೆ, ಆದರೆ ಏನಾದರೂ ಒಂದು ಸನ್ನಿವೇಶ ಬಂದರೆ ನಿಮಗೆ ತುಂಬಾ ಭಯ ಆಗುತ್ತದೆ, ದುಃಖ ಆಗುತ್ತದೆ, ನೋವಾಗುತ್ತದೆ. ಹೌದು, ಇದೆಲ್ಲ ನಮಗೆ ಆಗುತ್ತದೆ. ಆದರೆ ಅದನ್ನಲ್ಲಿ ಯಾರ್ಯಾರು ಉಳಿಯುತ್ತಾರೋ ಅವರು ಕ್ರಿಸ್ತನಲ್ಲಿ ಬೆಳೆಯುತ್ತಾ ಇಲ್ಲ ಎಂದು ಅರ್ಥ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ನಾವು ಆಧ್ಯಾತ್ಮಿಕವಾಗಿ ಬೆಳೆದಾಗ ಭಾವನಾತ್ಮಕವಾಗಿ ನಾವು ಬೆಳೆಯುತ್ತೇವೆ. ನಾವು ಹೆಚ್ಚು ಶಾಂತಿಯುತರಾಗುತ್ತೇವೆ. ನಾವು ನಮ್ಮ ಭಯ, ಚಿಂತೆ, ನೋವು, ಕೋಪ ಇತ್ಯಾದಿಗಳಲ್ಲಿ ವಾಸಿಸುವುದಿಲ್ಲ. ಹೌದು, ಇದೆಲ್ಲ ಬರುತ್ತದೆ, ಆದರೆ ನಾವು ಅಲ್ಲಿ ಉಳಿಯುವುದಿಲ್ಲ. ಅದೇ ವ್ಯತ್ಯಾಸ. ಹಲ್ಲೆಲೂಯಾ. ಯೇಸುದೇವರು ಶಿಷ್ಯರಿಗೆ ಹೇಳಿದರು, ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ನೀವು ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ಈ ಸಮಯದಲ್ಲಿ ಶಿಷ್ಯರು ಯೇಸುವನ್ನು ಈಗಾಗಲೇ ಸ್ವೀಕರಿಸಿದರು. ಮತ್ತೆ ಯಾಕೆ ಯೇಸು ಮತ್ತು ಹೇಳ್ತಾ ಇದ್ದಾರೆ, ನನ್ನನ್ನು ನಂಬಿರಿ ಮತ್ತು ದೇವರನ್ನು ನಂಬಿರಿ ಅಂತಾರೆ. ನೀವು ಆ ನಂಬಿಕೆಯಲ್ಲಿ ಬೆಳೆಯಬೇಕು ಅಂತ ದೇವರು ಪ್ರೋತ್ಸಾಹಿಸುತ್ತಿದ್ದಾನೆ. ನಾವು ನಂಬಿಕೆಯಲ್ಲಿ ಬೆಳೆಯಬೇಕು ಮತ್ತು ನಾವು ನಂಬಿಕೆಯ ಪ್ರಕಾರ ಜೀವನ ಮಾಡಬೇಕು. ನೀವು ಆಧ್ಯಾತ್ಮಿಕವಾಗಿ ಬೆಳೆಯದಿದ್ದರೆ ನೀವು ಭಾವನಾತ್ಮಕ ಅಪಕ್ವತೆ ಮತ್ತು ನೋವನ್ನು ಅನುಭವಿಸುತ್ತೀರಿ. ಭಾವನಾತ್ಮಕ ನೋವಿಗೆ ಡಾಕ್ಟರ್ ಹತ್ರ ಹೋಗಿದರೆ ನಿಮಗೆ ಮೆಡಿಸಿನ್ ಸಿಗ್ತದ? ಇಲ್ಲ. ಎಷ್ಟು ಇಂಜೆಕ್ಷನ್ ಕೊಟ್ಟರು ಅದು ಹೋಗೋದಿಲ್ಲ. ತಲೆನೋವು ಬಂದರೆ, ಹೊಟ್ಟೆ ನೋವು ಬಂದರೆ, ಅಲ್ಲಾಂದ್ರೆ ದೇಹದಲ್ಲಿ ಯಾವುದೇ ನೋವು ಬಂದರೆ ಮೆಡಿಕಲ್ ಸೈನ್ಸ್ಗೆ ಹೆಲ್ಪ್ ಮಾಡೋಕ್ಕಾಗುತ್ತೆ. ಆದರೆ ನಮ್ಮ ಹೃದಯಕ್ಕೆ ನೋವು ಬಂದರೆ ಎಲ್ಲಿ ತೋರಿಸುವುದು? ದೇವರ ಹತ್ರ ತೋರಿಸಿದರೆ ದೇವರು ಟ್ಯಾಬ್ಲೆಟ್ ಕೊಡ್ತಾರೆ. ಏನದು? ಅವರ ವಾಕ್ಯ. ಅದು ನೀವು ಪಾಲಿಸಬೇಕು. ಅದು ನಿಮ್ಮ ಪುಸ್ತಕದಲ್ಲಿ ನೋಟು ಬರೆದು ಇಡುವುದಕ್ಕೆ ಅಲ್ಲ. ಅವರು ಕೊಡುವ ಟ್ಯಾಬ್ಲೆಟ್ ನೀವು ತಕ್ಕೋಬೇಕು. ಯೇಸುದೇವರು ಹೇಳಿದ್ರು, ನನ್ನನ್ನು ನಂಬಿ ಯಾವಾಗಲೂ ಖುಷಿಯಾಗಿರಿ ಅಂತ. ಯಾಕೆ ಆಗಲ್ಲ? ಅದನ್ನರ್ಥ ನೀವು ದೇವರು ಕೊಡುವ ಟ್ಯಾಬ್ಲೆಟ್ ತಕ್ಕೊಳ್ತಾ ಇಲ್ಲ ಅಂತ. ಯಾಕೆ ತಕ್ಕೊಳ್ತಾ ಇಲ್ಲ? ಒಂದು ರೋಗಿ ಡಾಕ್ಟರು ಕೊಟ್ಟಿರುವ ಟ್ಯಾಬ್ಲೆಟ್ಸು ತಕ್ಕೊಳ್ತಾ ಇಲ್ಲದಿದ್ದರೆ ನೀವೇನು ಹೇಳ್ತೀರಿ? ಹಠ ಮಾಡಿ. ಯಾಕೆ? ಟ್ಯಾಬ್ಲೆಟ್ ತಕ್ಕೋ, ನನಗೆ ವಾಸಿ ಆಗುತ್ತದೆ, ಬೇಡ ನಾನು ತಕ್ಕೊಳ್ಳಲ್ಲ, ಹಿಂಗೆ ಹೋಗಲಿ ಅಂತ ಹೇಳಿದರೆ. ಅದೇ ತರ ವಿಶ್ವಾಸಿಗಳು ನಾವು ವಾಕ್ಯ ಪಾಲಿಸಬೇಕು. ಅದೇ ನಮ್ಮ ನಂಬಿಕೆ. ನಾವು ವಾಕ್ಯಗಳು ಪಾಲಿಸಿದರೆ ನಮ್ಮ ಪ್ರಾಬ್ಲಮ್ಸ್ಗೆ ಪರಿಹಾರ ಉಂಟಾಗುತ್ತದೆ. ಸೊ ಭಾವನಾತ್ಮಕ ಪರಿಪಕ್ವತೆ ನಮಗೆ ಐಚ್ಛಿಕವಲ್ಲ, ಅದು ಅತ್ಯಗತ್ಯ. ಭಾವನಾತ್ಮಕ ಪರಿಪಕ್ವತೆ ಇಲ್ಲದೆ ನಮಗೆ ಜೀವನ ಮಾಡೋಕ್ಕಾಗಲ್ಲ. ಅರ್ಥ ಮಾಡಿಕೊಳ್ಳಿ. ನಮ್ಮ ಮನಸ್ಸು ನೊಂದು 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 ನಮಗೆ ಜೀವನ ಮಾಡೋಕ್ಕಾಗಲ್ಲ. ಯೇಸುದೇವರು ಏನು ಹೇಳುತ್ತಾರೋ ಅದನ್ನ ಪ್ರಕಾರ ತಕ್ಷಣ ಡಾಕ್ಟರ್ ಹೇಳಿದ್ರು, ಈ ಟ್ಯಾಬ್ಲೆಟ್ ತಕ್ಕೊಳ್ಳಿ, ಇಲ್ಲಾಂದ್ರೆ ಒಂದು ಇಂಜೆಕ್ಷನ್ ತಕ್ಕೊಳ್ಳಿ. ತಕ್ಕೊಳ್ತೇವೆ. ಆದರೆ ವಿಶ್ವಾಸಿಗಳು ದೇವರ ಮಾತುಗಳು ಪಾಲಿಸುವುದಿಲ್ಲ. ಅದಕ್ಕೆ ನಾನು ಹೇಳಿರುವುದು, ಭಾವನಾತ್ಮಕ ಪರಿಪಕ್ವತೆ ನಮಗೆ ಐಚ್ಛಿಕವಲ್ಲ, ಅದು ನಮಗೆ ಅತ್ಯಗತ್ಯ. ನಾವು ಆಧ್ಯಾತ್ಮಿಕವಾಗಿ ಬೆಳೆದಾಗ ಮಾತ್ರ ಭಾವನಾತ್ಮಕವಾಗಿ ಬೆಳೆಯುತ್ತೇವೆ. ಜೀವನವು ನಮಗೆ ನೋವು, ಒತ್ತಡ, ಅನಿರೀಕ್ಷಿತ ಸನ್ನಿವೇಶಗಳನ್ನು ತರುತ್ತದೆ. ಭಾವನಾತ್ಮಕ ಭಾವನೆಯು ನಾವು ಎದುರಿಸುವ ಯಾವುದೇ ಪರಿಸ್ಥಿತಿಯಲ್ಲಿ ಶಕ್ತಿಯಾಗಿರಲು ಸಹಾಯ ಮಾಡುತ್ತದೆ. ನಮಗೆ ನೆಕ್ಸ್ಟ್ ಡೇ ಈಗ ಏನಾಗುತ್ತದೆ ಅಂತ ನಮಗೆ ಗೊತ್ತಿಲ್ಲ. ಏನೇ ಬಂದರೂ ವಿಶ್ವಾಸ ಜೀವನದಲ್ಲಿ ನೀವು ಬೆಳೆಯುತ್ತಾ ಇದ್ದರೆ, ಏನೇ ಪ್ರಾಬ್ಲಮ್ಸ್ ಬಂದರೂ ನಮಗೆ ಅದು ಎದುರಿಸುವುದಕ್ಕೆ ಜ್ಞಾನ ಇರ್ತದೆ.
ದೇವರ ಮಕ್ಕಳೇ, ದೇವರ ರಾಜ್ಯದಲ್ಲಿ ಮೂರ್ಖರು ಇದ್ದಾರೆ, ಜಾಣರು ಇದ್ದಾರೆ. ವೈಸ್ ವರ್ಜಿನ್ಸ್ ಅಂಡ್ ಫೂಲಿಶ್ ವರ್ಜಿನ್ಸ್ ಆರ್ ದೇರ್. ಫೂಲಿಶ್ ವರ್ಜಿನ್ಸ್ಗೆ ಇದೆಲ್ಲ ಪಾಲಿಸಕ್ಕಾಗಲ್ಲ. ಅವರು ಅವರ ಭಾವನೆಯಲ್ಲೇ ಇದ್ದರೇನೆ ಅವರಿಗೊಂದು ಸುಖ ಆಗುತ್ತದೆ. ಅಲ್ಲವೇ, ಒಂದು ಕಂಫರ್ಟ್, ಅದು ಬಿಡಕ್ಕಾಗಲ್ಲ. ಹೆದರಬೇಡ್ರಿ. ದೇವರು ಹೇಳುತ್ತಾರೆ, ಪಾಸ್ಟರ್ ಹೇಳುತ್ತಾರೆ, ಹೆದರ್ಕೋಬೇಡ, ಭಯದಲ್ಲಿ ಜೀವನ ಮಾಡಬೇಡ, ನೋವಿನಲ್ಲಿ ಜೀವನ ಮಾಡಬೇಡ. ಆದರೂ ವಿಶ್ವಾಸಿಗಳಿಗೆ ಇಲ್ಲ, ಅಲ್ಲೇ ನಾನಿರ್ತೇನೆ ಅಂತ ಹೇಳ್ತಾರೆ. ಅದನ್ನ ಅರ್ಥ ಏನು? ನೀವೇ ಯೋಚಿಸಿ. ಹಲ್ಲೆಲೂಯ. ನಮ್ಮ ತೊಂದರೆಗೀಡಾದ ಹೃದಯಕ್ಕೆ ಸ್ವಾಂತನಕ್ಕಿಂತ ಹೆಚ್ಚಿನದನ್ನು ನಮಗೆ ಬೇಕು. ಅದಕ್ಕೆ ಬೆಳವಣಿಗೆ ಬೇಕು. ದೇವರು ಇದನ್ನು ಮಾತ್ರ ಹೇಳುತ್ತಿಲ್ಲ, ನೀವು ಚೆನ್ನಾಗಿರಿ, ಚಿಂತೆ ಮಾಡಬೇಡ, ನಾನು ನಿನ್ನೊಂದಿಗಿದ್ದೇನೆ, ಎಲ್ಲವೂ ನಿನ್ನೊಂದಿಗೆ ಚೆನ್ನಾಗಿ ನಡೆಯುತ್ತದೆ ಎಂದು ಹೇಳಿ ಮಾತ್ರ ದೇವರು ಬಿಡುವುದಿಲ್ಲ. ಆದರೆ ಆತನು ತನ್ನ ವಚನಗಳಲ್ಲಿ ಆಳವಾಗಿ ಪಾಲಿಸಿರಿ, ಬಲವಾಗಿ ಬೆಳೆಯಿರಿ ಎಂದು ದೇವರು ಹೇಳುತ್ತಾರೆ ಅಲ್ಲವೇ? ನಮಗೂ ಬೇಕಾಗಿರುವುದು ಒಂದು ಸ್ವಾಂತವನ. ಏನಾದರೂ ಆಗಿದ್ರೆ, ಯಾರಾದರೂ ಒಂದು ಚೆನ್ನಾಗಿ ಮಾತಾಡಿದರೆ ಸಾಕು. ಆದರೆ ಉಪದೇಶ ಕೊಟ್ಟರೆ ಬೇಡ. ಉಪದೇಶ ಕೊಡುವವರ ಹತ್ರ ಜನ ಹೋಗುವುದಿಲ್ಲ, ಪಾಸ್ಟರ್ ಹತ್ರ ಜನ ಬರುವುದಿಲ್ಲ. ಯಾಕೆಂದ್ರೆ ಪಾಸ್ಟರ್ ಕೊಡುವುದು ಒಳ್ಳೆ ಇಂಜೆಕ್ಷನ್. ಅದೊಂದು ತಕೊಂಡ್ರೆ ಸಾಕು, ಒಂದು ಇಂಜೆಕ್ಷನ್ ತಕೊಂಡ್ರೆ ಸಾಕು, ನಿಮ್ಮ ಎಲ್ಲಾ ವಾಸಿಯಾಗುತ್ತದೆ. ಆದರೆ ಜನರು ಪಾಸ್ಟರ್ ಹತ್ರ ಬರುವುದಿಲ್ಲ. ಯಾರಾದರೂ ಸ್ವಲ್ಪ ಓಯಿನ್ಮೆಂಟ್ ಕೊಡ್ತಾರೆ ಅಂದ್ರೆ ಅಲ್ಲೆಲ್ಲ ಓಡಿ ಓಡಿ ಹೋಗ್ತಾರೆ. ಹಂಗಲ್ಲ ದೇವರ ಮಕ್ಕಳೇ ಬೇಕಾಗಿರೋದು. ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯ. ನಾವು ವಚನದಲ್ಲಿ ಆಳವಾಗಿ ನಾವು ಬೆಳೆಯಬೇಕು. ಲೂಕ 6:46, ಮತ್ತಾಯ 7:24-27. ನಾವು ಕ್ರಿಸ್ತನಲ್ಲಿ ಬೆಳೆಯದಿದ್ದರೆ ನಮ್ಮ ಜೀವನದ ಹೋರಾಟಗಳನ್ನು ಎತ್ತಿರಿಸಲು ಎಂದಿಗೂ ಸಾಧ್ಯವಿಲ್ಲ. ದೇವರ ಮಕ್ಕಳೇ, ನೀವು ಯಾವ ಜಗತ್ತು ಹೋಗಿದ್ದರು, ಯೇಸುದೇವರನ್ನು ಬಿಟ್ಟು ಅಲ್ಲ, ಫಸ್ಟ್ ಕ್ರೈಸ್ತ ಚರ್ಚ್ ಅನ್ನು ಬಿಟ್ಟು, ಆಮೇಲೆ ಯೇಸುದೇವರನ್ನು ಬಿಟ್ಟು ಎಲ್ಲೇ ನೀವು ಹೋಗಿದ್ರು, ನಿಮ್ಮ ಸಮಸ್ಯೆಗಳನ್ನು ನಿಮಗೆ ಎದುರಿಸುವುದಕ್ಕಾಗುವುದಿಲ್ಲ. ಸಮಸ್ಯೆಗಳು ಎದುರಿಸಬೇಕಂದರೆ ದೇವರ ವಚನ ಪ್ರಕಾರ ಜೀವನ ಮಾಡಿರಿ ದೇವರ ಮಕ್ಕಳೇ. ಹಲ್ಲೆಲೂಯ. ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳಿ. ನಾವು ಆತ್ಮೀಯವಾಗಿ ಮತ್ತು ಭಾವನಾತ್ಮಕವಾಗಿ ಪ್ರಬುದ್ಧರಾಗುವಾಗ ನಾವು ಸುಲಭವಾಗಿ ಭಯಪಡುವುದಿಲ್ಲ, ಕಡಿಮೆ ತೊಂದರೆ ಅನುಭವಿಸುತ್ತೇವೆ, ಹೆಚ್ಚು ಶಾಂತಿಯುತರಾಗುತ್ತೇವೆ, ಜೀವನ ಸವಾಲುಗಳನ್ನು ಉತ್ತಮವಾಗಿ ನಿಭಾಯಿಸಲು ಸಾಧ್ಯವಾಗುತ್ತದೆ. ನೀವು ನಂಬಿಕೆಯಲ್ಲಿ ಬೆಳೆದಾಗ ಭಾವನಾತ್ಮಕವಾಗಿ ನೀವು ಬೆಳೆಯುತ್ತೀರಿ. ಪ್ರಾಬ್ಲಮ್ಸ್ ಎಲ್ಲರಿಗೂ ಬರ್ತದೆ, ನಿಮಗೂ ಬರ್ತದೆ, ನನಗೂ ಬರ್ತದೆ. ನೀವೆಷ್ಟು ಬೆಳೆಯುತ್ತೀರೋ ಅದರ ಪ್ರಕಾರ ನೀವು ಅದನ್ನು ಎದುರಿಸುತ್ತೀರಿ. ಯಾವಾಗಲೂ ನಗುಮುಖದಲ್ಲಿ ನಾವು ನಡೆಯಬೇಕಂದ್ರೆ ನಾವು ವಿಶ್ವಾಸದಲ್ಲಿ ನಾವು ನಡೆಯಬೇಕು, ಭಾವನಾತ್ಮಕವಾಗಿ ನಾವು ಬೆಳೆಯಬೇಕು. ಮತ್ತು ದೇವರು ಎಲ್ಲವನ್ನೂ ನಿಯಂತ್ರಿಸುತ್ತಾನೆ ಮತ್ತು ದೇವರು ಎಲ್ಲದರಲ್ಲೂ ಒಂದು ಉದ್ದೇಶವನ್ನು ಹೊಂದಿದ್ದಾನೆ ಎಂದು ತಿಳಿದುಕೊಂಡು ನಾವು ಭವಿಷ್ಯದ ಬಗ್ಗೆ ಭಯಪಡುವುದಿಲ್ಲ ಅಥವಾ ಚಿಂತಿಸುವುದಿಲ್ಲ. ಯಾರು ವಿಶ್ವಾಸದಲ್ಲಿ ಬೆಳೆಯುತ್ತಾ ಇರುವುದು, ಯಾರು ಭಾವನಾತ್ಮಕವಾಗಿ ಬೆಳೆಯುತ್ತಾ ಇರುವವರು. ವಿಶ್ವಾಸದಲ್ಲಿ ಬೆಳೆಯುತ್ತಾ ಇರುವವರು ಭಾವನಾತ್ಮಕವಾಗಿ ಬೆಳೆಯುತ್ತಾರೆ. ಅವರಿಗೂ ಪ್ರಾಬ್ಲಮ್ಸ್ ಬರ್ತದೆ, ಅವರಿಗೂ ನೋವುಗಳು ಬರ್ತದೆ, ಎಲ್ಲರಿಗೂ ಬರ್ತದೆ. ಆದರೆ ಅವರು ಶಾಂತವಾಗಿ ಎದುರಿಸುತ್ತಾರೆ. ಹಲ್ಲೆಲೂಯ. ಅವರಿಗೂ ಗೊತ್ತು ಎಲ್ಲದರಲ್ಲೂ ಒಂದು ಉದ್ದೇಶ ದೇವರು ಹೊಂದಿದ್ದಾರೆ. ದೇವರಿದ್ದಾರೆ, ದೇವರು ನನ್ನನ್ನು ಕೈ ಬಿಡುವವನಲ್ಲ ಅಂತ. ಮತ್ತು ನಮ್ಮ ಭಾವನಾತ್ಮಕ ಪರಿಪಕ್ವತೆಯು ಇದರರಿಗೆ ಒಂದು ಸಾಕ್ಷಿಯಾಗಿದೆ. ದೇವರ ಮಕ್ಕಳೇ, ನೀವು ಈ ಲೋಕದ ಮನುಷ್ಯರ ತರ ನೀವು ಓಡಾಡಿದರೆ ನಿಮಗೆ ಏನು ಸಾಕ್ಷಿ ಇದೆ? ನಿಮ್ಮ ಮುಖ ಯಾವಾಗಲೂ ಉಪ್ಪು. ದೇವರಲ್ಲಿ ನಂಬಿಕೆ ಇರುವವರಿಗೆ ಗೊತ್ತು, ಹೌದು ನನಗೇನು ಮಾಡೋಕ್ಕಾಗಲ್ಲ. ಯೇಸುದೇವರು ಏನು ಹೇಳಿದರು? ಮೊದಲು ನನ್ನ ರಾಜ್ಯವನ್ನು ಹುಡುಕಿ, ಶಾಂತಿ, ಸಮಾಧಾನ, ನೀತಿ, ಅದನ್ನು ಕೂಡ ಎಲ್ಲದೂ ದೇವರು ಕೊಡ್ತಾರೆ ಅಂತ. ಯಾರು ಅದು ಹಾಗೆ ಪಾಲಿಸುವವರು? ವಿಶ್ವಾಸದಲ್ಲಿ ಬೆಳೆಯುತ್ತಾ ಇರುವವರು, ಜಾಣರು, ವೈಸ್ ವರ್ಜಿನ್ಸ್. ಫೂಲಿಶ್ ವರ್ಜಿನ್ಸ್ಗೆ ಹಂಗೆಲ್ಲ ಆಗಲ್ಲ.
ನನಗೆ ದೇವರ ಕೆಲಸ ಮಾಡಕ್ಕೆ ಟೈಮ್ ಇಲ್ಲ, ಆಗಲ್ಲ. ಮತ್ತೆ ದೇವರಿಂದ ಎಲ್ಲ ಬೇಕು. ಹಲ್ಲೆಲೂಯಾ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ, ನಮ್ಮ ಭಾವನಾತ್ಮಕ ಆ ಪ್ರಬುದ್ಧತೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಿಮಗೆ ಗೊತ್ತಾಗಬೇಕು ಏನು ಭಾವನಾತ್ಮಕ ಪಕ್ವತೆ ಮತ್ತು ಏನು ಭಾವನಾತ್ಮಕ ಅಪಕ್ವತೆ. ಭಾವನಾತ್ಮಕ ಅಪಕ್ವತೆ ಅಂದರೆ ಅದು ನಮ್ಮ ಸ್ವಭಾವಗಳು ಮತ್ತು ಭಾವನೆಗಳು ತನ್ನದೇ ಆದ ರೀತಿಯಲ್ಲಿ ನಡೆಯಲು ಬಿಡುವುದು. ಕಿರುಚಾಟ, ಜೋರಾಗಿ ಮಾತನಾಡುವುದು, ಕೋಪದ ಸ್ಫೋಟಗಳು, ಒರಡುತನ, ಚಿಂತೆ, ಭಯ, ದುಃಖದಲ್ಲಿ ವಾಸಿಸುವುದು. ಚಿಂತೆ, ಭಯ, ದುಃಖದಲ್ಲಿ ವಾಸಿಸುವುದು ಆತ್ಮದ ಬೆಳವಣಿಗೆ ಅಲ್ಲ. ಹಲ್ಲೆಲೂಯಾ. ಮತ್ತು ಆತ್ಮಾನುಕಂಪದಲ್ಲಿ ಇರುವುದು, ಯಾವಾಗಲೂ ಭವಿಷ್ಯದ ಬಗ್ಗೆ ಯೋಚಿಸುವುದು ಮತ್ತು ಚಿಂತಿಸುವುದು, ಇದೆಲ್ಲ ಭಾವನಾತ್ಮಕ ಬೆಳವಣಿಗೆ ಅಲ್ಲ. ನೀವು ವಿಶ್ವಾಸದಲ್ಲಿ ಬೆಳೆಯುತ್ತಾ ಇದ್ದರೆ ಇದರಲ್ಲಿ ನೀವು ಉಳಿಕೊಳ್ಳುವುದಿಲ್ಲ. ಇದೆಲ್ಲ ಎಲ್ಲರಿಗೂ ಬರ್ತದೆ, ಉಳಿಕೊಳ್ಳುವುದಿಲ್ಲ. ಹಲ್ಲೆಲೂಯಾ. ಸ್ವಯಂ ನಿಯಂತ್ರಣದಲ್ಲಿ ಬೆಳೆಯದವರಿಗೆ ಭಾವನಾತ್ಮಕ ಪ್ರಬುದ್ಧತೆ ಇರುವುದಿಲ್ಲ, ಸ್ವಯಂ ನಿಯಂತ್ರಣವಿಲ್ಲ. ಭಾವನಾತ್ಮಕ ಪರಿಪಕ್ವತೆ ಇಲ್ಲದಿದ್ದರೆ ಸಂಬಂಧಗಳು, ತಪ್ಪು ತಿಳುವಳಿಕೆ, ಮನನೊಂದ ಮನಸ್ಸು, ಕಹಿ, ನೋವುಗಳಿಂದ ನಮ್ಮ ಜೀವನ ತುಂಬಿರುತ್ತದೆ. ಸೆಲ್ಫ್ ಕಂಟ್ರೋಲ್ ಬೇಕು. ನಿಮಗೆ ಸೆಲ್ಫ್ ಕಂಟ್ರೋಲ್ ಇಲ್ಲದಿದ್ದರೆ ನಿಮಗೆ ಭಾವನಾತ್ಮಕವಾಗಿ ನಿಮಗೆ ಬೆಳೆಯಕ್ಕಾಗುವುದಿಲ್ಲ. ಎಷ್ಟಿದೆ ಸೆಲ್ಫ್ ಕಂಟ್ರೋಲ್ ಎಲ್ಲದಲ್ಲೂ. ದೇವರ ಮಕ್ಕಳೇ, ನನಗದು ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಗೊತ್ತಿಲ್ಲ. ನೀವು ಆತ್ಮೀಯವಾಗಿ ಬೆಳೆದರೆ, ವಿಶ್ವಾಸದಲ್ಲಿ ಬೆಳೆದರೆ ನಮಗೆ ಆ ಶಾಂತಿ ನಮಗೆ ತಕ್ಷಣ ಸಿಗುತ್ತದೆ. ದೇವರಿದ್ದಾರೆ, ಏನೇ ಕಷ್ಟವಾಗಿದ್ದರೂ ನಮಗೆ ತಕ್ಷಣ ಗೊತ್ತಾಗುತ್ತದೆ ದೇವರಿಗೊಂದು ಉದ್ದೇಶವಿದೆ ಇದರಲ್ಲಿ, ಅದು ನೆರವೇರಿಸಲಿ. ಅದು ನಮಗೆ ಕಷ್ಟವಾಗಿದ್ದರೂ ದೇವರಿಗೆ ಬಿಡಬೇಕು. ನೀವು ಅತ್ತರೆ, ನೀವು ಕೋಪದಲ್ಲಿ ಇದ್ದರೆ ನೀವು ದೇವರು ಮಾಡಿರುವುದನ್ನು ನೀವು ಒಪ್ಪಿಕೊಳ್ಳುತ್ತಾ ಇಲ್ಲ ಅಂತ ಅರ್ಥ ಮಾಡಬೇಕು. ಯು ಆರ್ ರಿಬೆಲ್ಲಿಂಗ್ ವಾಟ್ ಗಾಡ್ ಹಸ್ ಡನ್. ಸೊ ನೀವು ವಿಶ್ವಾಸದಲ್ಲಿ ಬೆಳೆಯದಿದ್ದರೆ ನಿಮಗೆ ನಿಮ್ಮ ಸಂಬಂಧಗಳು, ತಪ್ಪು ತಿಳುವಳಿಕೆ, ಮನದೊಂದ ಮನಸ್ಸು, ಕಹಿ, ನೋವಿನಿಂದ ನಿಮ್ಮ ಜೀವನ ತುಂಬಿರುತ್ತದೆ. ಈ ನೋವು ಇದು ವಾಸಿಯಾಗಬೇಕಂದ್ರೆ ನೀವು ವಿಶ್ವಾಸದಲ್ಲಿ ಬೆಳೆಯಬೇಕು. ಯಾರ್ಯಾರು ವಿಶ್ವಾಸದಲ್ಲಿ ಬೆಳೆಯುತ್ತಾ ಇಲ್ಲವೋ ಅವರಿಗೆ ಯಾವಾಗಲೂ ನೋವಿರುತ್ತದೆ. ಯಾಕೆಂದರೆ ಈ ಜೀವನ ಎಲ್ಲರಿಗೂ ದುಃಖನೇ ಅಲ್ಲವೇ? ಹಲ್ಲೆಲೂಯಾ. ನೀವು ತಿಳಿದುಕೊಳ್ಳಬೇಕಾದ ಇನ್ನೊಂದು ಪ್ರಮುಖ ವಿಷಯ, ದೇವರ ಶಕ್ತಿಯು ನಿಮ್ಮ ಮೂಲಕ ಅಲೌಕಿಕವಾಗಿ ಕೆಲಸ ಮಾಡದೆ ನಿಮ್ಮ ಸಮಸ್ಯೆಗಳು ಎಂದಿಗೂ ಪರಿಹಾರವಾಗುವುದಿಲ್ಲ. ನಿಮ್ಮ ಮೂಲಕ ದೇವರ ಶಕ್ತಿ, ನಮಗೆಲ್ಲರಿಗೂ ದೇವರ ಶಕ್ತಿ ಬೇಕು, ದೇವರ ಪರಿಹಾರ ಬೇಕು. ಆ ಪರಿಹಾರ ಎಲ್ಲಿಂದ ಬರ್ತದೆ? ನಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ದೇವರ ಶಕ್ತಿ ನಮ್ಮ ಮೂಲಕ ಬರುತ್ತದೆ, ನಮ್ಮ ಸುತ್ತಲಿಂದಲ್ಲ. ಪೌಲನು ನೋವು ಮತ್ತು ತೊಂದರೆಯಲ್ಲಿದ್ದಾಗ ದೇವರು ಅವನಿಗೆ ಹೇಳಿದನು, 2 ಕೊರಿಂಥದವರಿಗೆ 12:9, ನನ್ನ ಕೃಪೆ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ನನ್ನ ಬಲವು ಪರಿಪೂರ್ಣವಾಗುತ್ತದೆ ಎಂದು. ಪೌಲನು ತುಂಬಾ ನೋವಿನಿಂದ ಹೋಗ್ತಾ ಇದ್ರು, ದೇವರೇ ಇದರಿಂದ ನನಗೆ ವಿಮೋಚನೆ ಕೊಡಿ ಅಂತ. ಆದರೆ ದೇವರು ಹೇಳಿದರು, ನನ್ನ ಕೃಪೆ ನಿನಗೆ ಸಾಕು. ಏನು ಮತ್ತು ಹೇಳಿದರು? ನಿನ್ನ ಬಲಹೀನತೆಯಲ್ಲಿಯೇ ನನ್ನ ಬಲವು ಪರಿಪೂರ್ಣವಾಗುತ್ತದೆ. ಅಂದರೆ ನಮಗೆ ಎಲ್ಲೆಲ್ಲಿ ಬಲಹೀನತೆ ಇದೆ ಅಲ್ಲಿ ನಾವು ಶಕ್ತಿಗೊಳ್ಳಬೇಕು. ಎಲ್ಲಿ ಬಲಹೀನತೆ ಇದೆ ನಿಮಗೆ ಗೊತ್ತಾ? ನಿಮಗೆ ಎಲ್ಲೆಲ್ಲಿ ಬಲಹೀನತೆ ಇದೆ ಅಂತ? ನಮಗೆ ಶಕ್ತಿ ಇದ್ರೆ, ನಾವು ಬಲವುಳ್ಳವರಾಗಿದ್ರೆ, ನಮಗೆ ಆತ್ಮೀಯ ಫಲದಲ್ಲಿ ನಾವು ಶಕ್ತರಾಗಿರಬೇಕು. ಸಂತೋಷ, ಸಮಾಧಾನ, ಪ್ರೀತಿ, ತಾಳ್ಮೆ, ಎಲ್ಲ ಆತ್ಮೀಯ ಫಲದಲ್ಲಿ ಮತ್ತು ದೇವರ ಸೇವೆಯಲ್ಲಿ ನಾವು ಮಾಡುತ್ತಾ ಹೋಗಿದ್ದರೆ ನಾವು ಶಕ್ತಿಯುಳ್ಳವರಾಗಿರುತ್ತೇವೆ. ಇದೆಲ್ಲ ಇಲ್ಲದಿದ್ದರೆ ನಮಗೆ ಶಕ್ತಿ ಇಲ್ಲದೆ. ಅರ್ಥ ಮಾಡಿಕೊಳ್ಳಿ. ಸೊ ನೀವು ಏನೇನು ಮಾಡುತ್ತಾ ಇಲ್ಲ ಅದೆಲ್ಲ ಮಾಡಿಕೊಂಡು ಹೋಗಿದರೆ ಮಾತ್ರ ನಮಗೆ ಶಕ್ತಿ ಸಿಗುತ್ತದೆ. ದೇವರು ನಮ್ಮ ಪರಿಸ್ಥಿತಿಗಳನ್ನು ಮಾತ್ರ ಬದಲಾಯಿಸುವುದಿಲ್ಲ, ಅವನು ನಮ್ಮ ಆಂತರಿಕ ದೌರ್ಬಲ್ಯಗಳನ್ನು
ತನ್ನ ಶಕ್ತಿಗಾಗಿ ಪರಿವರ್ತಿಸಲು ಬಯಸುತ್ತಾರೆ. ನಮಗೆ ಬಾಹ್ಯವಾಗಿರುವ ಎಲ್ಲದೂ ನಮಗೆ ಪರಿವರ್ತನೆ ಉಂಟಾಗಬೇಕು. ನಮಗೆ ಇಲ್ಲಿ ಕಷ್ಟ ಇದೆ, ಅಲ್ಲಿ ಕಷ್ಟ ಇದೆ, ಆ ದಿನ ಕೊರತೆ ಇದೆ, ಈ ದಿನ ಕೊರತೆ ಇದೆ ಅಂತ ನಮಗೆ ಗೊತ್ತಿದೆ. ಇದೆಲ್ಲ ನಮಗೆ ಕೊರತೆ ಇದೆ ಅಂತ, ಇದೆಲ್ಲ ನಮಗೆ ಪರಿಹರಿಸಬೇಕು, ಇದರಿಂದೆಲ್ಲ ನಮಗೆ ವಿಮೋಚನೆ ಉಂಟಾಗಬೇಕು. ಆದರೆ ಬಾಹ್ಯವಾಗಿ ದೇವರು ಪರಿಹಾರ ಕೊಡುವುದಿಲ್ಲ, ಆಂತರಿಕವಾಗಿ ನಮಗೆ ಪರಿಹಾರ ಉಂಟಾಗಬೇಕು. ದೇವರಿಂದ ನಮಗೆ ಬೇಕಾಗಿರುವುದು ಏನು? ಸಹಾಯ. ದೇವರಿಂದ ನಮಗೆ ಬೇಕಾಗಿರುವುದು ಪವಾಡಗಳು, ಅದ್ಭುತಗಳು, ಮಿರಾಕಲ್ಸ್, ಹೀಲಿಂಗ್. ದೇವರು ಕೊಡುವುದಿಲ್ಲ, ದೇವರು ಕೊಡ್ತಾರೆ. ಆದರೆ ನಾವು ಆಂತರಿಕವಾಗಿ ಬದಲಾವಣೆಯಾಗಬೇಕು. ಹಲ್ಲೆಲೂಯ. ಅದು ನಮ್ಮ ಭಾವನಾತ್ಮಕ ಮತ್ತು ಪಾಪಪೂರ್ಣ ಸ್ವಭಾವದಲ್ಲಿ ಪರಿವರ್ತನೆಯನ್ನು ಒಳಗೊಂಡಂತೆ ಸಂಪೂರ್ಣ ಪರಿವರ್ತನೆಯನ್ನು ನಮಗೆ ತರುತ್ತದೆ. ನಮ್ಮ ಭಾವನಾತ್ಮಕ ಮತ್ತು ಪಾಪಪೂರ್ಣ ಸ್ವಭಾವದಲ್ಲಿ ನಮಗೆ ಪರಿವರ್ತನೆ ಆಗುವುದಂತೆ ಬಾಹ್ಯದಲ್ಲೂ ನಮಗೆ ಪರಿವರ್ತನೆ ಉಂಟಾಗುತ್ತದೆ. ನಮಗೆ ಅರ್ಥ ಆಗ್ತಾ ಇಲ್ಲ. ಒಳಗಡೆ ನಮಗೆ ಪರಿವರ್ತನೆ ಉಂಟಾದಾಗ ಹೊರಗಡೆಯೂ ನಮಗೆ ಪರಿವರ್ತನೆ ಉಂಟಾಗುತ್ತದೆ ಅಂತ ನಾನು ಹೇಳಿರುವುದು. ಇದೆಲ್ಲ ಆತ್ಮೀಯ ತಿಳುವಳಿಕೆಗಳು. ದೇವರಿಂದ ಬೇಕಾಗಿರುವುದು ಏನು? ಆತ್ಮೀಯ ಅನುಗ್ರಹ ಅಲ್ಲವೇ? ಲೌಕಿಕ ಅನುಗ್ರಹವಲ್ಲ, ಅಲೌಕಿಕ ಅನುಗ್ರಹಗಳು. ಅದು ಬರಬೇಕಂದ್ರೆ ಇದೇ ತರ ನಾವು ವರ್ತಿಸಬೇಕು. ನಮಗೆ ಹೇಗೆ ಬೇಕೋ, ಅಲ್ಲಾಂದ್ರೆ ಈ ಲೋಕ ಏನು ಹೇಳುತ್ತದೋ ಅದನ್ನ ಪ್ರಕಾರ ನಾವು ಜೀವನ ಮಾಡಿದರೆ ನಮಗೆ ದೇವರಿಂದ ಏನು ಸಿಗುವುದಿಲ್ಲ. ಮನುಷ್ಯರು ಹೇಳಿದ ಪ್ರಕಾರ ನೀವು ಜೀವನ ಮಾಡಿದರೆ ಅವರನ್ನೇ ಹೇಳಿ ನಿಮ್ಮನ್ನು ಅನುಗ್ರಹಿಸುವುದಕ್ಕೆ, ಅಲ್ಲವೇ? ಅಲ್ಲವಾ? ಅವರೇ ಹೇಳಿದ್ರು ಹಿಂಗೆ ಮಾಡಿ, ಪಾಸ್ಟರ್ ಒಂದು ಹೇಳ್ತಾರೆ ಇಲ್ಲ, ಅವರೇ ಹೇಳಿದ್ರು ಮಾಡ್ರಿ, ಏನಾದರೂ ಕಟ್ಟದಾದ್ರೆ ಅವರಿಗೆ ಹೇಳಿ ಅನುಗ್ರಹಿಸು ಅಂತ. ನಿಜ ಅಲ್ವಾ? ಹಲ್ಲೆಲೂಯ. ಇದು ನೆನಪಿಡಿ, ಒಂದು ಸಮಸ್ಯೆ ಬಂದಾಗ ಸ್ವಯಂ ನಿಯಂತ್ರಣವಿಲ್ಲದೆ ನಮ್ಮಲ್ಲಿ ಇರುವ ಎಲ್ಲ ಕೆಟ್ಟದನ್ನು ಹೊರಬರುತ್ತದೆ. ಅದೇ ನಮ್ಮ ದೌರ್ಬಲ್ಯಗಳು. ಆ ದೌರ್ಬಲ್ಯಗಳೆಲ್ಲ ಶಕ್ತೀಕರಿಸಬೇಕು. ನಮಗೆಲ್ಲ ಚೆನ್ನಾಗಿದ್ದರೆ ನಮಗೆಲ್ಲ ತುಂಬ ಶಕ್ತಿ ನಮಗೆ. ಹಲ್ಲೆಲೂಯ. ನಾವು ಹಾಡುತ್ತೇವೆ, ನಗದಗತ್ತಾ ಓಡಾಡುತ್ತೇವೆ, ಅಲ್ಲವೇ? ಏನಾದರೂ ಕೆಟ್ಟದಾಗಿದರೆ, ಅಲ್ಲಾಂದ್ರೂ ನಮಗೆ ಏನಾದರೂ ಸಂಭವಿಸಿದರೆ ನಮಗೆ ಗೊತ್ತಾಗುತ್ತದೆ ನಮ್ಮ ದೌರ್ಬಲ್ಯಗಳು. ಅದು ನಾವು ಶಕ್ತೀಕರಿಸಬೇಕು. ಆದಾದ್ದರಿಂದ ನೀವು ಸಮಸ್ಯೆಗಳನ್ನು ಎದುರಿಸಿದಾಗಲೆಲ್ಲ ಕ್ರಿಸ್ತನಿಗೆ ವಿಧೇಯರಾಗಲು ನಿಮ್ಮ ಹೃದಯವನ್ನು ನೀವು ಒಪ್ಪಿಸಬೇಕು. ಉದಾಹರಣೆಗೆ, ತೊಂದರೆ ಕೊಡುವ ಜನರನ್ನು ಪ್ರೀತಿಸೋದು ಮತ್ತು ಕ್ಷಮಿಸೋದು. ನಮಗೆ ಏನೇ ಆದರೂ ದೇವರನ್ನು ನಂಬಿ ಸಂತೋಷ ಮತ್ತು ಶಾಂತಿಯನ್ನು ಹೊಂದಿರುವುದು ಅಗತ್ಯವಾಗಿದೆ ದೇವರ ಮಕ್ಕಳೇ. ಒಂದು ಸಮಸ್ಯೆ ಬಂದರೆ ತಕ್ಷಣ ದೇವರನ್ನು ನಾವು ಪಾಲಿಸಿದರೆ ನಮ್ಮ ಸಮಸ್ಯೆಗಳು ಹೆಚ್ಚಾಗುವುದಿಲ್ಲ. ಆದರೆ ನಮ್ಮ ಮನಸ್ಸು ಏನು ಹೇಳುತ್ತದೋ ಅದನ್ನ ಪ್ರಕಾರ ನಾವು ಜೀವಿಸಿದರೆ ನಮ್ಮ ಸಮಸ್ಯೆಗಳು ಹೆಚ್ಚಾಗುತ್ತದೆ. ಬೇರೆ ಯಾರು ಹೇಳಿಲ್ಲ ಅಂದ್ರೂ ನಮ್ಮೊಳಗಡೆ ಒಬ್ಬನಿದ್ದಾನೆ, ಅವರ್ ಸೆಲ್ಫ್. ಆ ಸೆಲ್ಫ್ ಒಂದೊಂದು ಹೇಳುತ್ತದೆ. ಅದೇನು ಹೇಳುತ್ತದೆ? ಈ ಲೋಕದ ಪ್ರಕಾರ. ಆ ಸೆಲ್ಫ್ಗೆ ಲೋಕದ ಜ್ಞಾನ, ದೇವರ ಜ್ಞಾನದಿಂದ ಹೇಳಿದರೆ ಪರವಾಗಿಲ್ಲ. ಆ ಸೆಲ್ಫ್ ಇನ್ನೊಬ್ಬರು ಹೇಳುವ ತರಾನೇ ಹೇಳುವುದು. ಆ ತರ ನಾವು ವರ್ತಿಸಿದರೆ ನಮಗಿನ್ನೂ ತೊಂದರೆಗಳು ಉಂಟಾಗುತ್ತದೆ. ಮತ್ತೆ ಏನೇ ಆಗಿದರೂ ದೇವರನ್ನು ನಂಬಿ ನಾವು ಸಂತೋಷದಿಂದ ನಾವು ಜೀವನ ಮಾಡಬೇಕು. ದೇವರಿಗೆ ಎಲ್ಲದಕ್ಕೂ ಒಂದು ಉದ್ದೇಶ ಇದೆ. ಅದೇ ಆಗಲಿ ದೇವರೇ, ಹೌದು ನನಗೆ ಕಷ್ಟ ಆಗಿದೆ, ಆದರೂ ದೇವರ ಹಂಗೆ ಕ್ರೂರನಾಗಿ ಇರುವುದಲ್ಲ, ಹೌದಾ? ಅಲ್ಲವಲ್ಲ? ಅದಕ್ಕೆ ನಾನು ಸ್ವೀಕರಿಸುತ್ತೇನೆ, ದೇವರೇ ನಿನ್ನ ಚಿತ್ತ ಪ್ರಕಾರ ಎಲ್ಲ ಆಗಲಿ ಎಂದು ನಾವು ಬಿಟ್ಟರೆ ನಮಗೆ ಸಂತೋಷವಾಗಿ ಇರುವುದಕ್ಕಾಗತ್ತೆ. ಆದರೆ ದೇವರ ಶಕ್ತಿ ಮತ್ತು ದೇವರ ಅನುಗ್ರಹ ನಿಮ್ಮ ಜೊತೆಗೆ ಯಾವಾಗಲೂ ಇರುತ್ತದೆ. ಯಾವಾಗ ನಮಗೆ ಆತ್ಮದ ಫಲ ಉಂಟಾಗಬೇಕು? ಎಲ್ಲ ಚೆನ್ನಾಗಿ ನಡೆಯುವಾಗನ, ಅಲ್ಲವಲ್ಲ? ನಮಗೆ ಪ್ರತಿಕೂಲವಾಗಿ ಏನಾದರೂ ಆಗಿದರೆ ಆವಾಗ ನಮಗೆ ಫಲ ಉಂಟಾಗಬೇಕು. ಆದರೆ ಮಾತ್ರ ನಾವು ಕ್ರಿಸ್ತನಲ್ಲಿ ಬೆಳೆಯುತ್ತಾ ಇರುವುದು, ವಿಶ್ವಾಸದಲ್ಲಿ ಬೆಳೆಯುತ್ತಾ ಇರುವುದು, ಆತ್ಮೀಯವಾಗಿ ಬೆಳೆಯುತ್ತಾ ಇರುವುದು. ಯಾಕೆ ನಾವು ಆತ್ಮೀಯವಾಗಿ ಬೆಳೆಯುತ್ತಾ ಇರಬೇಕು ದೇವರ ಮಕ್ಕಳೇ ಹೇಳಿ? ನಮಗೆ ಒಳ್ಳೆಯದಾಗುವುದಕ್ಕೆ. ಹಲ್ಲೆಲೂಯ.
ಸೊ ಈ ಶಕ್ತಿಯು ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸುತ್ತದೆ, ನಿಮ್ಮ ದೇಹವನ್ನು ಗುಣಪಡಿಸುತ್ತದೆ. ಯಾವ ಶಕ್ತಿ? ದೇವರ ಶಕ್ತಿ. ಯಾವಾಗ ಅದು ಬರುತ್ತದೆ? ಕೆಟ್ಟ ಸಮಯದಲ್ಲಿ ನಮಗೆ ಪ್ರತಿಕೂಲವಾಗಿ ಏನಾದರೂ ಆಗಿದರೆ ತಕ್ಷಣ ದೇವರನ್ನು ಪಾಲಿಸಬೇಕು. ಇದೆಲ್ಲ ನಾನು ಹೇಳಿದಾಗ ಯಾರಿಗೂ ಏಮನ್ ಬರಲ್ಲ, ಹಾಲೆಲೂಯ ಬರುವುದಿಲ್ಲ. ಭಾವನಾತ್ಮಕ ಪಕ್ವತೆ ಇಲ್ಲದೆ ಯಾರಿಗೂ ಈ ಲೋಕದಲ್ಲಿ ಜೀವನ ಮಾಡೋಕ್ಕಾಗಲ್ಲ. ಭಾವನಾತ್ಮಕ ಪಕ್ವತೆಯಲ್ಲಿ ನಾವು ಬೆಳೆಯಲಿಲ್ಲದಿದ್ದರೆ ನಮ್ಮ ಜೀವನ ಕಷ್ಟ ಆಗುತ್ತದೆ. ಬರೀ ನಿಮಗೆ ನಂಬಿಕೆ ಇದೆ ಎಂದು ಹೇಳಿ ಒಂದು ಚಿಕ್ಕ ಪುಟ್ಟ ಸಮಸ್ಯೆ ಬಂದರೆ ನೀವು ತಕ್ಷಣ ಬಿದ್ದು ಬಿಟ್ಟರೆ ನಿಮಗೆ ವಿಶ್ವಾಸ ಇಲ್ಲ ಅಂತ ಅರ್ಥ. ಅದು ನೀವು ಅರ್ಥ ಮಾಡಿಕೊಳ್ಳಬೇಕು. ವಿಶ್ವಾಸ ಇದ್ದರೆ ನಿಮಗೆ ಗೊತ್ತಾಗುತ್ತೆ, ಹೌದು ನನಗೂ ಕೆಟ್ಟದಾಗಿದೆ, ದೇವರಿಗೆ ಏನೋ ಒಂದು ಉದ್ದೇಶ ಇದೆ, ಅದು ಆಗಿಲಿ. ನಾವು ಸಂತೋಷದಲ್ಲಿ ಇದ್ದರೆ ದೇವರು ಬಂದು ನಮಗೆ ಒಳ್ಳೆಯದೇ ಮಾಡಿಕೊಡುವುದು. ಅರ್ಥ ಮಾಡಿಕೊಳ್ಳಿ. ಸೊ ಈ ಶಕ್ತಿಯು ನಮ್ಮ ಸಮಸ್ಯೆಗಳನ್ನು ಪರಿಹರಿಸುತ್ತದೆ. ದೇವರ ಶಕ್ತಿ, ಆಂತರಿಕ ಶಕ್ತಿ. ದೌರ್ಬಲ್ಯಗಳಿಂದ ನಾವು ಶಕ್ತಿಗೊಳಿಸುವುದು. ಆ ಶಕ್ತಿ ನಮ್ಮ ಸಮಸ್ಯೆಗಳು ಪರಿಹರಿಸುತ್ತದೆ. ನಿಮಗೆ ಇವತ್ತು ಒಂದು ರೋಗ ಇದ್ದರೆ ಅದು ಗುಣಪಡಿಸುತ್ತದೆ. ಎಲ್ಲಿಂದ ದೇವರೆದ್ದು ಬಂದು ನಿಮ್ಮ ರೋಗ ಗುಣಪಡಿಸಬೇಕು? ನಿಮ್ಮಿಂದ. ರೋಗ ಇದೆಯಾ? ಏನಾದರೂ ಕೆಟ್ಟದಾಯ್ತಾ? ದೇವರೇ ನನ್ನ ವಾಸಿ ಮಾಡಿ ಎಂದು ನೀವು ಹೇಳುತ್ತೀರಿ. ದೇವರು ವಾಸಿ ಮಾಡಕ್ಕೆ ತಯಾರಾಗಿದ್ದಾರೆ. ದೇವರು ನಿಮ್ಮಿಂದ ಎದ್ದು ಬರಬೇಕು. ಹೇಗೆ ದೇವರು ನಿಮ್ಮಿಂದ ಎದ್ದು ಬರುವುದು? ದೇವರ ಸ್ವಭಾವದಲ್ಲಿ, ದೇವರ ಪಾತ್ರದಲ್ಲಿ ನೀವು ಸೆಲ್ಫ್ ಕಂಟ್ರೋಲ್ ಮಾಡಿ ದೇವರ ಗುಣದಲ್ಲಿ ನೀವು ಬೆಳೆಯಬೇಕು. ಆವಾಗ ಗುಣಮುಖರಾಗುತ್ತೀರಿ. ಹಲ್ಲೆಲೂಯ. ಎಫೆಸದವರಿಗೆ 6:10 ನಮಗೆ ಆದೇಶಿಸಲಾಗಿದೆ, ಕರ್ತನಲ್ಲಿಯೂ ಆತನ ಅತ್ಯಧಿಕವಾದ ಶಕ್ತಿಯಲ್ಲಿಯೂ ಬಲಗೊಳ್ಳರಿ. ನಮಗೆ ಬಲ ಬೇಕು. ನಮಗೆ ಬಲ ಇದೆಯಾ? ನೀವು ಬಿರಿಯಾನಿ ಚಿಕನ್ ಎಲ್ಲ ತಿಂದಿರೋ ಬಲ ಅಲ್ಲ, ಮಾನಸಿಕ ಬಲ ಇದೆಯಾ? ಇಲ್ಲದಿದ್ದರೆ ನೀವು ದುರ್ಬಲರು. ಯಾಕೆ ನೀವು ದುರ್ಬಲರು? ದೇವರಲ್ಲಿ ಬೆಳೆಯುತ್ತಾ ಇಲ್ಲ, ವಿಶ್ವಾಸದಲ್ಲಿ ಬೆಳೆಯುತ್ತಾ ಇಲ್ಲ. ವಿಶ್ವಾಸದಲ್ಲಿ ಬೆಳೆದರೆ, ಆಧ್ಯಾತ್ಮಿಕವಾಗಿ ಬೆಳೆದರೆ ನಮಗೆ ಶಕ್ತಿ ಸಿಗುತ್ತದೆ. ಹಲ್ಲೆಲೂಯ. ಸೊ ನೀವು ದುರ್ಬಲರಾಗಿ ನಿಮ್ಮ ದೌರ್ಬಲ್ಯದಲ್ಲಿಯೇ ನೀವು ಉಳಿದರೆ ನಿಮ್ಮ ಜೀವನದಲ್ಲಿ ಕೆಟ್ಟ ವಿಷಯಗಳು ಹೆಚ್ಚಾಗುತ್ತದೆ ಎಂಬುದನ್ನು ನೆನಪಿಡಿ. ನೀವು ದೌರ್ಬಲ್ಯದಲ್ಲೇ ಉಳಿದರೆ, ಅಯ್ಯೋ ಒಂದು ಸಂತೋಷನೇ ಇಲ್ಲ ನನ್ನ ಜೀವನ, ಅಯ್ಯೋ ಎಷ್ಟು ವರ್ಷ ಆಯಿತು, ಏನು ಒಂದು ಅಭಿವೃದ್ಧಿನೇ ಇಲ್ಲ. ನೀವು ಹಿಂಗೇ ಯೋಚಿಸಿ ದುಃಖದಲ್ಲಿ ಭಯದಲ್ಲಿ ಹಿಂಗೆ ಜೀವನ ಮಾಡಿದರೆ ನಿಮ್ಮಲ್ಲಿ ಶಕ್ತಿನ ಮತ್ತೆ ದೌರ್ಬಲ್ಯನ? ಹೇಳಿ, ದೌರ್ಬಲ್ಯ. ನನಗೇನು ಚೆನ್ನಾಗಿ ಆಗ್ತಾ ಇಲ್ಲ, ನನಗದಾಗ್ತಾ ಇಲ್ಲ, ನಮ್ಮ ಯಜಮಾನರು ಚೇಂಜ್ ಆಗ್ತಾ ಇಲ್ಲ, ನಮ್ಮ ಮಕ್ಕಳು ಚೇಂಜ್ ಆಗ್ತಾ ಇಲ್ಲ. ಅದೆಲ್ಲ ನಿಮ್ಮನ್ನು ದುರ್ಬಲಗೊಳಿಸುತ್ತದೆ. ಆವಾಗ ಏನಾಗುತ್ತದೆ? ನಿಮಗಿನ್ನೂ ಕೆಟ್ಟದಾಗುತ್ತದೆ. ನಿಮಗಿದೆಲ್ಲ ನಂಬಿಕೆ ಇಲ್ಲದಿದ್ದರೆ ನೀವು ಬರೆದಿಡ್ರಿ, ನಿಮ್ಮನ್ನೇ ನೀವು ಪರೀಕ್ಷಿಸಿ. ನೀವು ಶಕ್ತಿಯುತರಾದಾಗ ಏನಾಗುತ್ತದೆ? ನಿಮಗೆ ಶಕ್ತಿ ಇಲ್ಲದೆ ನೀವು ಹಾಗೇ ಉಳಿದರೆ ನಿಮಗೇನಾಗುತ್ತದೆ, ನಿಮ್ಮ ಕುಟುಂಬ ಸದಸ್ಯರಿಗೆ ಏನಾಗುತ್ತದೆ ಎಂದ ಯು ವಾಚ್ ಅಂಡ್ ಸಿ. ಬರೆದಿಟ್ಟು ನೋಡ್ರಿ. ಅದು ನಮ್ಮನ್ನು ನಾವು ಶಕ್ತಿಗಿರಿಸೋದು ಅಷ್ಟು ಸುಲಭ ಅಲ್ಲ. ವಿ ಶುಡ್ ವರ್ಕ್ ಹಾರ್ಡ್. ಹಲ್ಲೆಲೂಯ. ಮತ್ತು ನಮ್ಮ ಜೀವನದಲ್ಲಿ ಭರವಸೆ ಮತ್ತು ಪ್ರೋತ್ಸಾಹನವನ್ನು ನೀಡುವ ಜನರೊಂದಿಗೆ ನೀವು ಯಾವಾಗಲೂ ನಿಮ್ಮನ್ನು ಸುತ್ತುವರೆದಿರಬೇಕು. ಆಧ್ಯಾತ್ಮಿಕವಾಗಿ ಬೆಳೆಯುತ್ತಿರುವ ವಿಶ್ವಾಸಿಗಳೊಂದಿಗೆ ಸಹವಾಸವನ್ನು ನಿಮ್ಮನ್ನು ಭಾವನಾತ್ಮಕವಾಗಿ ಬಲಪಡಿಸುತ್ತದೆ ಮತ್ತು ನಿಮ್ಮನ್ನು ಕ್ರಿಸ್ತನಲ್ಲಿ ಬೆಳೆಯಲು ಪ್ರೇರೇಪಿಸುತ್ತದೆ. ನೀವು ಯಾರತ್ರ ಸಹಭಾಗಿತ್ವ ಮಾಡ್ತೀರೋ ಅದು ನಿಮಗೆ ಮುಖ್ಯ. ಹೌದು, ನಿಮಗೆ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ, 10 ಜನ ನಿಮ್ಮ ಮನೆಯಲ್ಲಿ ಇರಬಹುದು, 20 ಜನ ನಿಮಗೆ ಫ್ರೆಂಡ್ಸ್ ಇರಬಹುದು. ಆಫೀಸಲ್ಲಿ ಹೋಗಿದರೆ ಇನ್ನೂ 30 ಜನ ಇದ್ದಾರೆ. ಆತ್ಮೀಯರವರು ಅಲ್ಲ. ಬರೀ ಅವರ ಮಧ್ಯದಲ್ಲೇ ನೀವು ಜೀವನ ಮಾಡಿದರೆ ನೀವಿನ್ನೂ ದುರ್ಬಲರಾಗಿ ಜೀವನ ಮಾಡುತ್ತೀರಿ ಅಂತ ನಾನು ಹೇಳುವುದು. ಹೌದು, ನಿಮಗೆ ತುಂಬಾ ಫ್ರೆಂಡ್ಸ್ ಇದ್ದಾರೆ, ಕಾಲೇಜಿಗೆ ಹೋಗಿದರೆ ಎಲ್ಲರೂ ಫ್ರೆಂಡ್ಸೇ, ಮನೆಯಲ್ಲೂ ಎಲ್ಲರೂ ಚೆನ್ನಾಗೇ ಇದ್ದಾರೆ. ಆತ್ಮೀಯ ಫ್ರೆಂಡ್ಸ್ ಇದೆಯಾ? ಅದು ದೇವರಲ್ಲಿ ಬೆಳೆಯುತ್ತಿರುವವರು.
ಸುಮ್ಮನೆ ಚರ್ಚ್ ಬಂದು ಹೋಗುವವರಲ್ಲ ಆತ್ಮೀಯ ಫ್ರೆಂಡ್ಸು. ದೇವರಲ್ಲಿ ಬೆಳೆಯುತ್ತಿರುವವರ ಜೊತೆಗೆ ನಿಮಗೆ ಫ್ರೆಂಡ್ಶಿಪ್ ಬೇಕು, ಫೆಲೋಶಿಪ್ ಬೇಕು. ಅವರಿಂದ ನಿಮಗೆ ಶಕ್ತಿ ಸಿಗುತ್ತದೆ ಮತ್ತು ಕ್ರಿಸ್ತನಲ್ಲಿ ಬೆಳೆಯಲು ಅವರು ಪ್ರೇರೇಪಿಸುತ್ತಾರೆ. ಇಲ್ಲದಿದ್ದರೆ ನಿಮ್ಮ ದೌರ್ಬಲ್ಯ ಇನ್ನೂ ದುರ್ಬಲಗೊಳಿಸುತ್ತದೆ. ಇದೆಲ್ಲ ನೀವು ಬರೆದುಟ್ಟು ಯು ಚೆಕ್ ವೆದರ್ ದಿಸ್ ಇಸ್ ಹ್ಯಾಪನಿಂಗ್ ಆರ್ ನಾಟ್, ಮತ್ತು ನನ್ನ ಹತ್ರ ಬಂದು ನೀವು ಹೇಳಿರಿ. ದೌರ್ಬಲ್ಯದಲ್ಲಿ ಯಾರು ಜೀವನ ಮಾಡಬಾರದು. ನಮ್ಮಲ್ಲೆಲ್ಲ ದೌರ್ಬಲ್ಯ ಇದೆ, ಶಕ್ತಿಗರಿಸಿರಿ. ಅದಕ್ಕೆ ನಾವು ಯೇಸು ದೇವರ ಹತ್ರ ಬಂದಿರುವುದು, ಶಕ್ತಿಗರಿಸುವುದಕ್ಕೆ. ಆತ್ಮೀಯ ಫ್ರೆಂಡ್ಸು, ಚರ್ಚಲ್ಲಿ ನೀವು ನೋಡಿರಿ ಯಾರು ದೇವರ ಹತ್ರ ಬೆಳೆಯುತ್ತಾರೆ ಎಂದ, ಅವರ ಜೊತೆಗೆ ಫ್ರೆಂಡ್ಶಿಪ್ ಉಂಟಾಗಬೇಕು. ಹಲ್ಲೆಲೂಯ. ಮತ್ತು ನೀವು ಭಾವನಾತ್ಮಕವಾಗಿ ಬೆಳೆಯುತ್ತಿರುವಾಗ ದೇವರನ್ನು ಆರಾಧಿಸಲು ನೀವು ಪ್ರಾರಂಭಿಸುತ್ತೀರಿ. ನೀವು ಆಧ್ಯಾತ್ಮಿಕವಾಗಿ ಅಲ್ಲಾಂದರೆ ಭಾವನಾತ್ಮಕವಾಗಿ ಬೆಳೆಯುತ್ತಾ ಇದ್ದರೆ, ಇಫ್ ಯು ಆರ್ ಸಫರಿಂಗ್, ನಿಮಗೆ ಆರಾಧನೆ ಮಾಡೋಕ್ಕಾಗುವುದಿಲ್ಲ ಅಲ್ಲವೇ? ಮತ್ತೆ ನಿಮಗೆ ಒಳ್ಳೆಯ ಫೆಲೋಶಿಪ್ ಇದ್ದರೆ ನಿಮಗೆ ಆರಾಧನೆ ಮಾಡೋಕ್ಕಾಗತ್ತೆ. ನಾವು ಆರಾಧನೆ ಮಾಡಬೇಕು. ನಮ್ಮ ಹೃದಯ ಯಾವಾಗ ನೊಂದಿರುತ್ತದೋ, ಯಾವಾಗ ನಮಗೆ ಕಷ್ಟ ಇರುತ್ತದೋ ನಮ್ಮ ಹೃದಯದಲ್ಲಿ, ನೀವು ತಕ್ಷಣ ಆರಾಧನೆ ಮಾಡುವುದಕ್ಕೆ ಪ್ರಯತ್ನಿಸಬೇಕು. ದೇವರು ನಮ್ಮ ಆರಾಧನೆಯಲ್ಲಿ ವಾಸಿಸುವ ದೇವರು. ನಾವು ಆರಾಧಿಸುವಾಗ ದೇವರು ಎದ್ದು ಬಂದು ನಮ್ಮ ಜೊತೆಗೆ ಬರ್ತಾರೆ, ನಮ್ಮ ಹೃದಯದಲ್ಲಿ ಬರ್ತಾರೆ. ವಿಸ್ಡಮ್ ಸಿಗುತ್ತದೆ. ನೀವೆಷ್ಟು ನೋವಲ್ಲಿ ಇದ್ರು ನಿಮ್ಮ ಆ ಮೂಡು ಹೋಗ್ತದೆ ನಿಮ್ಮಿಂದ. ನಿಮಗೆ ಶಕ್ತಿ ಸಿಗುತ್ತದೆ, ಎನ್ಕರೇಜ್ಮೆಂಟ್ ಸಿಗುತ್ತದೆ. ನೀವು ಭಾವನಾತ್ಮಕವಾಗಿ ಬೆಳೆಯುತ್ತಿರುವಾಗ ದೇವರನ್ನು ಆರಾಧಿಸಲು ನೀವು ಪ್ರಾರಂಭಿಸಬೇಕು. ಆರಾಧನೆ ನಿಮ್ಮ ಆಲೋಚನೆಗಳನ್ನು ಮರುನಿರ್ದೇಶಿಸುತ್ತದೆ ಮತ್ತು ನಿಮ್ಮ ಸಮಸ್ಯೆಗಳಿಗೆ ದೇವರನ್ನು ಆಹ್ವಾನಿಸುತ್ತದೆ. ಮತ್ತು ಆರಾಧನೆಯು ನಿಮ್ಮ ಮನಸ್ಸಿನೊಳಗೆ ದೇವರ ಸಾನ್ನಿಧ್ಯಕ್ಕೆ ಒಂದು ಪ್ರವೇಶ ನೀವು ಕೊಡ್ತೀರಿ. ದೇವರಿಗೆ ಪ್ರವೇಶ ಕೊಡ್ತೀರಿ. ನೀವು ದುಃಖಿಸಿರುವಾಗ, ನೋವಿನಲ್ಲಿ ಇರುವಾಗ ದೇವರಿಗೆ ಪ್ರವೇಶ ಇಲ್ಲ. ಅದಕ್ಕೆ ಇನ್ನೂ ನೀವು ಕೆಟ್ಟದೇ ಯೋಚಿಸುವುದು, ಇನ್ನೂ ನಿಮಗೆ ದುಃಖನೇ ಬರುವುದು, ಇನ್ನೂ ನೀವು ಗಿಲ್ಟಲ್ಲೇ ಇರುವುದು ಎಲ್ಲ ಯಾಕೆ? ದೇವರಲ್ಲಿ ಇದ್ರೆ ಅದರಿಂದೆಲ್ಲ ನಮಗೆ ವಿಮೋಚನೆ ಉಂಟಾಗುತ್ತದೆ. ಅಲ್ಲವೇ? ದೇವರು ನಮ್ಮೊಳಗೆ ಇದ್ರೆ ನಾವು ದುಃಖದಲ್ಲಿ ಇರ್ತೀವ? ದೇವರು ನಮ್ಮೊಳಗೆ ಇದ್ರೆ ನಾವು ನಕಾರಾತ್ಮಕವಾಗಿ ಮಾತನಾಡ್ತೀವ? ದೇವರು ನಮ್ಮೊಳಗೆ ಇದ್ರೆ ಕಟ್ಟದೆಲ್ಲ ನಾವು ಮಾತನಾಡ್ತೀವ? ದೇವರು ನಮ್ಮೊಳಗೆ ಇದ್ರೆ ನಾವು ಭಯದಲ್ಲಿ ಇರ್ತೀವ? ದೇವರು ನಮ್ಮೊಳಗೆ ಇದ್ರೆ ನಾವು ಅಳುತ್ತಾ ಜೀವನ ಮಾಡ್ತೀವ? ಇಲ್ಲ, ದೇವರಿಲ್ಲ. ದೇವರಿದ್ದರೆ ನಮಗೆ ದೇವರು ಬುದ್ಧಿ ಕೊಡ್ತಾರೆ. ಆ ಬುದ್ಧಿ ಪ್ರಕಾರ ನಾವು ಜೀವನ ಮಾಡುತ್ತೇವೆ. ನೀವು ಆರಾಧಿಸಬೇಕು. ತಕ್ಷಣ ಆ ಆರಾಧನೆ ಬರುವುದಿಲ್ಲ. ದೇವರ ಮೇಲೆ ಪ್ರೀತಿ ಇದ್ರೆ ಮಾತ್ರ, ದೇವರ ಮೇಲೆ ವಿಶ್ವಾಸ ಇದ್ರೆ ಮಾತ್ರ ಆ ಆರಾಧನೆ ಬರುವುದು. ನಾವು ಆರಾಧಿಸಿದರೆ ನಮಗೆ ಒಳ್ಳೆ ವಿಮೋಚನೆ ಆಗುತ್ತದೆ. ದೇವರ ಮಕ್ಕಳೇ, ನೀವು ದೇವರನ್ನು ಆಹ್ವಾನಿಸುತ್ತೀರಿ. ಎಲ್ಲಿ? ನಿಮ್ಮ ಹೃದಯದಲ್ಲಿ ಮತ್ತು ನಿಮ್ಮ ಸನ್ನಿವೇಶದಲ್ಲಿ. ಅರ್ಥವಾಗ್ತದ ದೇವರ ಮಕ್ಕಳೇ ನಿಮಗೆ? ಹಲ್ಲೆಲೂಯ. ಮತ್ತು ನಿಮ್ಮ ದೌರ್ಬಲ್ಯದಲ್ಲೇ ನೀವು ಇದ್ದು ನಿಮ್ಮ ಸಮಸ್ಯೆಗಳನ್ನು ಹೆಚ್ಚಿಸಬಾರದು. ನೀವು ದೌರ್ಬಲ್ಯದಲ್ಲೇ ಇದ್ದರೆ ಖಂಡಿತ ನೀವು ಬರೆದಿಡ್ರಿ, ಬುಕ್ಕಲ್ಲಿ ನೀವು ಬರೆದಿಡಿ, ನಿಮ್ಮ ಸಮಸ್ಯೆಗಳು ಹೆಚ್ಚಾಗುತ್ತದೆ. ನಮಗೆಲ್ಲರಿಗೂ ದೌರ್ಬಲ್ಯ ಇದೆ. ದೌರ್ಬಲ್ಯ ಯಾವಾಗಲೂ ಒಂದು ದಿನದಲ್ಲಿ ತುಂಬ ಸಾರಿ ಬರ್ತದೆ. ನೀವು ಶಕ್ತೀಕರಿಸಬೇಕು. ಅದನ್ನಲ್ಲೇ ನೀವು ಉಳಿದರೆ ನಿಮ್ಮ ಕಷ್ಟಗಳು, ನಿಮ್ಮ ಸಮಸ್ಯೆಗಳು ಹೆಚ್ಚಾಗುತ್ತದೆ ಎಂದು ಅರ್ಥ ಮಾಡಿಕೊಳ್ಳಿ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.